ದೃಷ್ಟಿ ಬೊಟ್ಟು ಅವರ ನೋವುಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀಯ. ಅದು ನಿನ್ ಒಳ್ಳೆ ಗುಣ. ಅಮ್ಮ, ಚಿಕ್ಕಮ್ಮವ್ರ ಮೇಲೆ ಆಪಾದನೆ ಮಾಡಿದ ವಿಷಯ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ಗೆ ನನ್ನ ಮೇಲೆ ಬೇಜಾರಿಲ್ಲ ಅಲ್ವಾ? ಬೇಜಾರ್ಕಿಂತ ನಿನ್ ಮೇಲೆ ನನಗೆ ಹೆಚ್ಚು ಖುಷಿ ಆಯ್ತು. ನಿನ್ ಮೇಲಿನ ಗೌರವ ಇನ್ನೂ ಹೆಚ್ಚಾಯ್ತು. ಹೇಗಮ್ಮ? ಎದುರ್ಗಿರೋ ವ್ಯಕ್ತಿ ಯಾರು, ಅವ್ರು ನಿನಗೇನಾಗ್ಬೇಕು ಅಂತ ಯೋಚನೆ ಮಾಡಿದೆ, ನೀನು ನ್ಯಾಯದ ಬಗ್ಗೆ ಮಾತಾಡ್ದೆ. ಎದುರಾಳಿಗಳು ನಿನಗಿಂತ ಪ್ರಭಾವಶಾಲಿಗಳು ಅಂತ ಗೊತ್ತಿದ್ದು ಕೂಡ ಧೈರ್ಯವಾಗಿ ಎದುರಿಸಿ ನಿಂತೆ. ಆ ನಿನ್ ಧೈರ್ಯನೇ ನನಗಿಷ್ಟ ಆಗಿತ್ತು. ದೃಷ್ಟಿ, ಇನ್ನೊಂದು ಮಾತು, ನೀನು ಸತ್ಯದ ದಾರಿ ಆಯ್ಕೆ ಮಾಡ್ಕೊಂಡಿದ್ದು ನನಗೆ ಸಖತ್ ಖುಷಿ ಕೊಡ್ತು. ಹಾಗೆ ಇಂಥದೇ ಇನ್ನೊಂದು ವಿಷಯ ಆಗ್ಬೇಕು. ಮಾಡ್ತೀಯ ಮಗಳೇ? ಹೇಳಿಮ್ಮ. ಹೇಗೆ ನೀನು ಶರಾವತಿ ನಿನ್ನ ಚಿಕ್ಕಮ್ಮ ಅನ್ನೋದನ್ನ ಮರೆತು ಅವಳು ಮಾಡಿದ ತಪ್ಪಿನ ವಿರುದ್ಧ ಹೋರಾಡಿದ್ಯೋ, ಹಾಗೆ ನಿನ್ನ ಅಕ್ಕ ಸೀಮನ್ ವಿಷಯದಲ್ಲೂ ಮಾಡಬೇಕು. ನಿನ್ನ ಜೀವನದಿಂದ ನಿನ್ನಕ್ಕ ಸೀಮನ್ನ ದೂರ ಮಾಡೋಕೆ ಒಂದು ದಾರಿ ನೋಡ್ಬೇಕು. ನೋಡು ದೃಷ್ಟಿ, ಗಂಡ ಹೆಂಡತಿ ಮಧ್ಯೆ ಈಗ ಪ್ರೀತಿ ಚಿಗುರ್ತಾ ಇದೆ. ಅದನ್ನ ಯಾರು ಚ್ಯೂಟ್ ಹಾಕ್ಬಾರ್ದಲ್ವಾ? ನಿನ್ನ ಮತ್ತೆ ದತ್ತನ್ ಮಧ್ಯೆ ಯಾವ ಕೆಟ್ಟ ನೆರಳು ಬೀಳ್ಬಾರ್ದು. ಅವಳನ್ನ ದೂರ ಕಳಿಸು. ಅವಳನ್ನ ದೂರ ಕಳಿಸು. ಕಿಶೋರ್, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಸೂಪರ್ ಅಲ್ವಾ? ನಿನ್ನೆ ನಾಟಕಕ್ಕೆ ಆಸ್ಕರ್ ಅವಾರ್ಡೇ ಕೊಡಬೇಕು. ದುಷ್ಟತನಕ್ಕೆ ಸದ್ಯಕ್ಕೆ ಗೆಲುವು ಸಿಕ್ಕಿರ್ಬೋದು ಶರಾವತಿ, ಆದ್ರೆ ಮುಂದೊಂದು ದಿನ ದೊಡ್ಡ ಶಿಕ್ಷಣೆ ಕಾಯ್ತಿರತ್ತೆ. ಇಂದೋ ಮುಂದೋ ಒಟ್ನಲ್ಲಿ ಗೆಲುವು ಶರಾವತಿದೇ ಆಗಿರತ್ತೆ. ಏನ್ ಕಿಶೋರ್ ನೀನು ಯಾವಾಗ್ಲೂ ಬುಕ್ ಓದ್ಕೊಂಡು ಕೂತ್ಕೊಂಡಿದ್ರೆ ಆಗತ್ತಾ? ನನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋ ನೀನು ನಾನ್ ಏನು ಅಂತ ದೃಷ್ಟಿಗೆ ಹೇಳ್ಕೊಡ್ಬೇಕು ಅಲ್ವಾ? ಬಂಡೆಗೆ ತಲೆ ಗುದ್ಕೊಂಡ್ರೆ ಒಡಿಯೋದು ತಲೆನೇ ಹೊರತು ಬಂಡೆ ಅಲ್ಲ ಅಂತ. ಈ ಶರಾವತಿಗೆ ಕುತ್ತಿಗೆ ತನಕ ಬಂದಿರೋ ವಿಷಯನು ಹೇಗ್ ತಿರ್ಚಾಕ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಎದುರು ಹಾಕೊಂಡು ಮಣ್ಣಲ್ಲಿ ಮಣ್ಣಾಗೋ ಸಾಹಸ ಮಾಡಬೇಡ ಅಂತ ನೀನ್ ಹೇಳ್ಕೊಡ್ಬೇಕಲ್ವಾ? ತುಂಬಾ ಖುಷಿ ಆಗ್ಬೇಡ ಶರು. ಇವತ್ತು ನೀನು ದತ್ತನ ಪ್ರಾಣ ಉಳಿಸ್ದೆ ಅಂತ ಸುಳ್ಳು ಹೇಳಿ ಶಿಕ್ಷೆ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಇದೇ ಅದೃಷ್ಟ ಮುಂದೆನೂ ಇರತ್ತೆ ಅಂತ ಅನ್ಕೋಬೇಡ. ಕೆಟ್ಟಗಳಿಗೆ ಶುರುವಾದ್ರೆ ಹಗ್ಗನು ಹಾವ ಕಚ್ಚತ್ತಂತೆ. ಅದಕ್ಕೆ ಅಲ್ವಾ ದೃಷ್ಟಿನ್ ಕಂಡ್ರೆ ಆಗ್ದಿರೋ ಚಿನ್ಮಯ್ ಬಂದು ಅವಳ ಪರವಾಗಿ ಸಾಕ್ಷಿ ಹೇಳಿರೋದು. ದೃಷ್ಟಿ ನೀನ್ ಅನ್ಕೊಂಡಷ್ಟು ಸಾಮಾನ್ಯದವಳಲ್ಲ. ನೀನ್ ಎಂತವಳಂತ ಗೊತ್ತಿದ್ದೆ ನಿನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಇಷ್ಟು ಹತ್ರ ಬಂದಿದ್ದಾಳೆ. ಮುಂದೊಂದು ದಿವಸ ಇದಕ್ಕೂ ದೊಡ್ಡ ಸಾಕ್ಷಿ ಅಂತಂದು ನಿನ್ನನ್ನು ಹೊಸಕಾಗ್ತಾಳೆ. ನೆನ್ಪಿರ್ಲಿ. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯ ಕಿಶೋರ್, ವೆರಿ ನೈಸ್. ಆದ್ರೆ ಅವಳು ಅದನ್ನ ಮಾಡೋದಕ್ ಮುಂಚೆ ನಾನು ಅವಳ ಅಸ್ತಿತ್ವಕ್ಕೆ ಕೊಳ್ಳಿ ಇಡೋ ಕೆಲಸನ ಮಾಡಿರ್ತೀನಲ್ಲ. ಅಲ್ಲ, ಇದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ?
ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋ ವಿಷಯ ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಇದಕ್ಕೆಲ್ಲ ಕಾಲನೇ ಉತ್ತರ ಹೇಳತ್ತೆ. ಕಾಲ 20 ವರ್ಷದಿಂದ ಅದು ನನ್ನ ಪರವಾಗೇ ಬಂದಿದೆ. ಈಗ ಸದ್ಯಕ್ಕೆ ಗುಡ್ ನೈಟ್. ರೀ, ನಂದೊಂದು ಪುಟ್ಟ ಕುಟುಂಬ ಕಣ್ರಿ. ತುಂಬಿದ ಸಂಸಾರ ಹೇಗಿರುತ್ತೆ ಅಂತ ನಾನು ನೋಡಿದ್ದು ಇರ್ಲಿಕ್ಕೆ ಬಂದ್ಮೇಲೆ. ಆದರೆ ಅಮ್ಮನ ಬಿಟ್ರೆ ನಿಮ್ಮ ಅಕ್ಕ ತಂಗಿರೆಲ್ಲ ಸುಳ್ಳು ಪ್ರೀತಿನ ತೋರಿಸ್ತಿದ್ದಾರೆ. ಅದನ್ನ ನೋಡಿ ಸಂಕಟ ಆಯ್ತು. ಆದ್ರೂ ಕೂಡ ಅವರೆಲ್ಲರೂ ಒಂದಲ್ಲ ಒಂದಿನ ಬದಲಾಗ್ತಾರೆ ಅಂತ ಕಾಯ್ತಿದ್ದೀನಿ ಹೊರತು ಈ ಕುಟುಂಬನ ಹೊಡಿಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ರೀ. ಅದಕ್ಕೆ ಈ ವಿಷಯನ ಮುಂದುವರಿಸದೆ ಇಲ್ಲಿಗೆ ಬಿಟ್ಬಿಡ್ತಾ ಇದ್ದೀನಿ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ರೀ, ನಾನು ತುಂಬ ಮಿಸ್ ಮಾಡ್ಕೊಂಡೆ ಯಜಮಾಂತಿ. ಬಾ ಕುತ್ಕೋ. ನಾನು ಫೋಟೋ ನೋಡ್ಕೊಂಡು ಮಾತಾಡ್ತಿದ್ದ. ಇನ್ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಗಂಡ ನಿನ್ ಕಣ್ಣು ಮುಂದೆ ಇದ್ದಾನೆ. ಹೀಗೆ ಹೇಳ್ದೆ ಕೇಳ್ದೆ ದಿಢೀರಂತ ಎಲ್ಲೋ ಹೊಟ್ಟೋಗ್ಬಿಡ್ಬೇಡಿ ನೀವು. ನನ್ಗೆ ತುಂಬ ಕಷ್ಟ ಆಗುತ್ತೆ. ಒಂದು ಎಮರ್ಜೆನ್ಸಿ ಕೆಲಸ ಬಂದಿತ್ತು ಯಜಮಾಂತಿ. ನಿನಗೆ ಹೇಳ್ದೆ ಹೋಗ್ತಿದ್ನಾ, ಜೊತೆ ಕರ್ಕೊಂಡು ಹೋಗ್ತಿದ್ದೆ. ನೀನು ಒಬ್ಳೆಯಲ್ಲಿ ಬೋರ್ ಆಗ್ತೀಯ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇ. ಹೋಗ್ರಿ ನೀವು. ನೀವಿಲ್ದೆ ಒಂದು ಕ್ಷಣ ಕಳೆಯೋಕ್ಕೂ ನಿಮ್ಗೆ ಕಷ್ಟ ಆಗುತ್ತೆ. ಈಗ ನೀನ್ ಹತ್ರೆ ಈ ಬಳ್ಳಾರಿ ಡಾನ್ ಕಣ್ಣಲ್ಲೂ ನೀರು ಬರುತ್ತೆ. ಇದತ್ತ ಬಾಯ್ ಅಳ್ಬೇಕಾ? ಸರಿ, ಈ 2 ದಿನ ಏನ್ ನಡೀತು? ರೀ, ಅದೇನಾಯ್ತು ಅಂದ್ರೆ ನಿಲ್ಸು. ಬರುವಾಗ ಅಮ್ಮನ ಹತ್ರ ಮಾತಾಡ್ದೆ. ನಮ್ಮನೇಲಿ ಏನೋ ಪಂಚಾಯತಿ ನಡೀತಂತೆ. ನಂಗೆ ಆ ವಿಷಯ ಕೇಳಿ ಶಾಕ್ ಆಯ್ತು. ನಮ್ಮನೇಲಿ ಪಂಚಾಯತಿನ ಅಂತ, ಯಾವ ವಿಷಯಕ್ಕೆ ಏನು ಅಂತ ಅದನ್ನು ಹೇಳ್ತೀನಿ ರೀ, ಕೇಳಿ. ಅಮ್ಮ ಕೇಳ್ಬೇಡ ಅಂತ ಹೇಳಿದ್ರು. ಹೌದಾ? ಹೌದು. ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನೋ ಯಾವ ಪ್ರಶ್ನೆನೂ ಕೇಳಬೇಡ ಅಂತ ಅಮ್ಮ ಹೇಳಿದ್ದಾರೆ. ಅಮ್ಮ ಹೇಳಿದ್ಮೇಲೆ ಏನೇ ಆಗಿದ್ರು ಒಳ್ಳೇದಕ್ಕೆ ಆಗಿರುತ್ತೆ. ಅದಕ್ಕೆ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ. ಅಮ್ಮ ಹೇಳ್ದಾಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ. ನೀವು ಎಷ್ಟು ಒಳ್ಳೆಯವರು ರೀ. ಗಂಧದ ಜೊತೆ ಜಾಲಿ ಇದ್ರೆ ಆ ಜಾಲಿ ಕೂಡ ಗಂಧದ ಹಾಗೆ ಪರಿಮಳ ಬೀರತ್ತಂತೆ. ಹಾಗೆ ನಾನು ನಿನ್ ಜೊತೆ ಇದ್ದು ಒಳ್ಳೆಯವನಾಗ್ಬಿಟ್ಟೆ. ಇಲ್ಲ ರೀ, ನಿಮ್ ಜೊತೆ ಇದ್ದು ನಾನು ಬದುಕನ್ ಕಲಿತಾ ಇದ್ದೀನಿ. ಧ್ಯಾನಿಸು ದೇವರೇ ಸೋಲುವ ರೀತಿ ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ ಮೆಲ್ಲಗೆ ಧ್ಯಾನಿಸೋ. ಅಕ್ಕ, ನಿನ್ ಹತ್ರ ಫೋನ್ ಇರೋದು ನನ್ಗೆ ಗೊತ್ತೇ ಇರ್ಲಿಲ್ಲ. ಪುಟ್ಟಿ ಇದು ನಂದಲ್ಲ. ಮತ್ತೆ
ಅದು ಅದು ಶರಾವತಿ ಮೇಡಮ್ ಅವ್ರು ಇದಾರಲ್ಲ, ಅವರು ಹುಟ್ಟಿದ ಹಬ್ಬದ ದಿನ ಇದನ್ನ ನಂಗೆ ಕೊಟ್ರು. ನಾನ್ ಬೇಡ ಅಂದೆ ಪುಟ್ಟಿ, ಫೋನ್ ಬೇಕಾಗುತ್ತೆ ಇಡ್ಕೊ ಅಂತ ಕೊಟ್ರು. ಅಕ್ಕ, ನಿನ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀನು ಸಾಧ್ಯ ಆದಷ್ಟು ಶರಾವತಿ ಚಿಕ್ಕಮ್ಮವರಿಂದ ದೂರ ಇರು. ಯಾಕೆ? ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಕ್ಕ. ಅವರು ಒಳ್ಳೆಯವ್ರೆ ಅಲ್ವಾ ಪುಟ್ಟಿ? ಹೌದು, ಒಳ್ಳೆಯವರೇ. ಆದ್ರೇನು ಪುಟ್ಟಿ, ಅವ್ರು ನಂಗೆ ಈ ಮೊಬೈಲ್ ಕೊಟ್ಟಿದ್ದು ಒಳ್ಳೇದೇ ಆಯ್ತು ನೋಡು. ಇವಾಗ ರಾಜಂಗೆ ಏನಾದ್ರು ಆದ್ರೆ ನಾನು ತಕ್ಷಣ ನಿನಗೆ ಕಾಲ್ ಮಾಡ್ಬೋದು. ಅವ್ನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಮಾತಾಡ್ಬೋದು ಅಲ್ವಾ? ಅದು ಸರಿನೇ. ನಿನ್ನ ಹತ್ರ ಫೋನ್ ಇದ್ದಿದ್ದಕ್ಕೆ ಅಲ್ವಾ ರಾಜಂಗೆ ಹೀಗಾಯ್ತು ಅಂತ ನೀನು ನಂಗೆ ಕಾಲ್ ಮಾಡೋಕ್ಕಾಗಿತ್ತು ಅಲ್ವಾ? ಅಮ್ಮನ ಹತ್ರ ಮಾತಾಡೋದಕ್ ಬಂದ್ಯಾ ಪುಟ್ಟಿ? ನಿನ್ನಕ್ಕ ಸೀಮನ್ನ ದೂರ ಮಾಡೋಕೆ ಒಂದು ದಾರಿ ನೋಡ್ಬೇಕು. ಅಮ್ಮ ಒಳಗಿದ್ದಾರೆ. ಅಮ್ಮ, ಅಕ್ಕ, ನಾನು ನಿನ್ನ ಹತ್ರನೇ ಮಾತಾಡಕ್ ಬಂದೆ. ನನ್ನ ಹತ್ರನಾ? ಏನು ಪುಟ್ಟಿ? ಅಕ್ಕ, ಎಲ್ಲರ ಜೀವನದಲ್ಲೂ ತಪ್ಪುಗಳಾಗತ್ತೆ, ಕೆಟ್ಟ ದಿನಗಳು ಬರುತ್ತೆ. ಹಾಗಂತ ಅದೇ ಕೆಟ್ಟ ದಿನಗಳು ನಮ್ಮ ಭವಿಷ್ಯ ನಿರ್ಧಾರ ಮಾಡಬಾರ್ದಲ್ವಾ? ಅದೇ ಕೆಟ್ಟ ದಿನಗಳು ನಮ್ಮ ಮುಂದಿನ ಜೀವನನ ಹಾಳು ಮಾಡಬಾರ್ದಲ್ವಾ? ನಿಜಾನೇ. ಹಳೆದನ್ನೆಲ್ಲ ಮರೆತು ಹೊಸದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹೌದಕ್ಕ. ನೋಡು, ನನ್ನ ಗಂಡ ನಿಮ್ಮಿಬ್ರು ಮಧ್ಯೆ ನಡೆದಿರೋದನ್ನ ಮರೆತು ಮುಂದೆ ಸಾಕ್ತಿದಾರಲ್ವಾ? ಹಾಗೆ ನೀನು ಮುಂದಕ್ಕೆ ಹೋಗ್ಬೇಕಲ್ವಾ? ಅಂದ್ರೆ ಅಕ್ಕ, ನೀನು ದೊಡ್ಡೋಳು, ನೀನು ನಮ್ಮ ಮನೇಲಿ ಎಲ್ಲರೂ ಜವಾಬ್ದಾರಿ ತಗೋತಿದ್ದೆ. ಆದರೆ ಈಗ ಕಷ್ಟದಲ್ಲಿದ್ಯಾ. ಆದರೆ ನಿನ್ನ ಕಷ್ಟನ ದೂರ ಮಾಡೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ತಂಗಿಯಾಗಿದ್ದು ನಾನು ಮಾಡೋ ಕರ್ತವ್ಯ ಇದು ಅಂತ ನಾನು ಅನ್ಕೋತೀನಿ. ಅದಕ್ಕೆ ನಿನ್ನ ಭವಿಷ್ಯದ ಬಗ್ಗೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ತೀರ್ಮಾನನ ಅದನ್ನ ನಾನ್ ಮಾಡಾಗಿದೆ. ನಿನ್ ಜೀವನ ನೀನ್ ನೋಡ್ಕೋಬೇಕು ಕಣೆ. ಅಕ್ಕ, ತಂಗಿ ಬಾಳನ್ನ ಹಾಳು ಮಾಡಲ್ಲ ಅಂತ ನೀನು ಯೋಚಿಸುವಾಗ ಅಕ್ಕನ ಬಾಳನ್ನ ಕಟ್ಟಬೇಕು ಅಂತ ನಾನು ಯೋಚಿಸೋದು ನ್ಯಾಯ ಅಲ್ವಾ? ನಾನು ಬರೀ ನನ್ನ ಜೀವನ, ನನ್ನ ಮನೆ, ನನ್ನ ಗಂಡ ಅಂತ ಇದ್ಬಿಟ್ರೆ ಆಗತ್ತಾ? ಅದಕ್ಕೆ ಅದಕ್ಕೆ ಅದಕ್ಕೇನ್ ಪುಟ್ಟಿ? ಯಜಮಾನ್ತಿ, 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 ಎಲ್ಲಿ ಹೋದ್ಲ ಯಜಮಾನ್ತಿ? ಏನೋ ಬಂದಿದೆ ರೋಗ ನನಗೆ. ನನಗೆ ಯಾವ ರೋಗನೂ ಬಂದಿಲ್ಲ. ನಿಮ್ಮ ಮಧ್ಯೆ ಜಗಳ ಅನ್ನೋ ರೋಗನ ದೂರ ಮಾಡಕ್ ಬಂದಿದ್ದೀನಿ ನೋಡಿ ಅಪ್ಪಾಚಿ. ನಿನ್ನ ಮುಖ ಬೆಳಗ್ಗೆ ಎದ್ದು ನನ್ನ ಯಜಮಾನ್ತಿ ಮುಖ ನೋಡೋಣ ಅಂದ್ಕೊಂಡ್ರೆ ನಿನ್ನ ಮುಖ ತೋರಿಸ್ತಿದ್ಯಲ್ಲ. ಇವತ್ತು ನನಗೇನು ಕಾದಿದೆಯೋ ಏನೋ. ಇದು ಯಾರು ಬರೆತ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ವ್ಯಥೆ ಬಂದಿರೋದು ನಿನಗಲ್ಲ, ನನಗೆ. ನನ್ನ ಮನ್ಸಿನ ಮಾತನ್ನ ನನ್ನ ಹೆಂಡತಿಗೆ ಹೇಳ್ಕೊಳ್ಳೋಣ ಅಂತ ಹೋಟ್ಲ್ ಕರ್ಕೊಂಡು ಹೋದ್ರೆ ಏನೋ ನಡೀತು, ವಾಪಸ್ ಬರೋಗಾಯ್ತು. ಹಾಟಿರೋ ಮಾತು ಅಲ್ಲೇ ಉಳ್ಕೋತು. ನೋಡಿ ದತ್ತಾಬಾಯ್, ಇದು ವಿಧಿಯಾಟ ಅಲ್ಲ, ಕಾಡದ ಕೈಯಾಟ. ಆ ಕಾಡದ ಕೈಗೆ ಲಖವಾ ಹೊಡಿಲಿ. ಏನೋ ನಿನ್ನ ಮಾತಿನ ಅರ್ಥ.
ತುಂಬಾ ಆಳಕ್ಕೆ ಹೋಗ್ಬೇಡಿ ದತ್ತ ಬಾಯ್, ಕರೆದೋಗ್ಬಿಡ್ತೀರಿ. ನಿನ್ನೆ ಡಿನ್ನರ್ ಪ್ಲಾನ್ ವರ್ಕೌಟ್ ಆಗಿಲ್ಲ ಅಂತ ಕೈ ಕಟ್ಟು ಕೂತ್ಕೋಬೇಡಿ. ಆಗದು ಎಂದು ಕೈಲಾಗದು ಎಂದು, ಆಗದು ಎಂದು ಕೈಲಾಗದು ಎಂದು, ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಡೈಲಾಗ್ನ ಬಿಟ್ಟು ಮುಂದೆ ಏನು ಮಾಡ್ಬೇಕಂತ ಹೇಳಪ್ಪ. ಏನು ಇಲ್ಲ, ಮುಂದಕ್ಕೆ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ನಿಮ್ಮ ಹೆಂಡತಿಗೆ ಹೇಗೆ ಹೇಳೋದು ಅನ್ನೋದನ್ನ ಪ್ಲಾನ್ ಮಾಡಬೇಕು ನೋಡಿ. ನೋಡೋ ಸೈಲೆಂಟ್, ನಾನು ಅಣ್ಣವರ ದೊಡ್ಡ ಅಭಿಮಾನಿ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಗೆಟಪ್ ಚೇಂಜ್ ಆಗಿರ್ಬೇಕು. ಹೋಗ್ಲಿಂದ ಏನೊಂದು ಡೈಲಾಗು ತಲೆ ಉರುಳೋಗುತ್ತೆ. ಮೀನಾಕ್ಷಿ ಮೀನಾಕ್ಷಿ ಅದಕ್ಕೇನ್ ಪುಟ್ಟಿ? ಅದಕ್ಕೆ ನಾನೇ ಮುಂದೆ ನಿಂತು ನಿನ್ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಅಕ್ಕ, ನೀನ್ ಮದ್ವೆ ಆದ್ರೆ ನಿನ್ ಮೇಲಿರೋ ಮೂಸದ ಹುಡುಗಿ ಅನ್ನೋ ಕಳಂಕ ದೂರ ಆಗತ್ತಕ್ಕ. ಎಷ್ಟೋ ವರ್ಷಗಳಾದ್ಮೇಲೆ ವಾಪಸ್ ಬಂದೋಳು ಎಲ್ಲಿ ದತ್ತ ಶ್ರೀರಾಮ್ ಪಾಟೀಲ್ ಅವ್ರ ಕುಟುಂಬ ಹಾಳು ಮಾಡ್ಬಿಡ್ತಾಳೋ, ತಂಗಿ ಜೀವನ ಕಿತ್ಕೊಬಿಡ್ತಾಳೋ ಅಂತ ಚುಚ್ಚು ಮಾತಾಡೋ ಬಾಯಿಗಳಿಗೆ ನೀನು ಉತ್ತರ ಕೊಟ್ಟಂಗಾಗತ್ತೆ ಅಕ್ಕ. ಜನರು ಆಡ್ಕೊಳ್ಳೋ ಹಾಗೆ ನೀನು ಕೆಟ್ಟವಳಲ್ಲ ಅಂತ ಅವ್ರಿಗೆ ತೋರಿಸ್ದಾಗ ಆಗತ್ತಕ್ಕ. ಪುಟ್ಟಿ, ನಾನು ಯಾರಿಗೂ ಏನೂ ಸಾಬೀತು ಮಾಡ್ಬೇಕಾಗಿಲ್ಲ ಪುಟ್ಟಿ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಇದೆ ಅಕ್ಕ. ಸರಿ, ನಂಗೆ ಅಷ್ಟು ಸಾಕು. ಮಿಕ್ಕಿದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಲ್ಲ ಅಕ್ಕ, ನಿಂದು ಅಂತ ಒಂದ್ ಜೀವನ ಆಗ್ಬೇಕಲ್ವಾ? ಅದಕ್ಕಿದು ಸರಿಯಾದ ಸಮಯ ಅಲ್ಲ. ಕಾಯ್ತಾ ಹೋದ್ರೆ ದಿನಗಳು ಕಳಿಯತಕ್ಕ. ನೋಡು, ನೀನ್ ಮೆಚ್ಚುವಂತ ಹುಡುಗನ್ನೇ ನಾನು ಹುಡುಕಿಸ್ತೀನಿ. ನಾನು ಈಗಾಗ್ಲೇ ಒಬ್ರನ್ನ ಮೆಚ್ಚಾಗಿ ಹೋಗಿದೆ ದೃಷ್ಟಿ. ಮತ್ತೆ ನನ್ನ ಜೀವನದಲ್ಲಿ ಮತ್ತೊಬ್ಬ ಗಂಡಸನ್ನ ನಂಬ್ತೀನಿ ಅನ್ನೋ ನಂಬಿಕೆನ ನನಗಿಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡ. ಹಾಗಲ್ಲ ಅಕ್ಕ, ನೀನು ಮದ್ವೆ ಆದ್ರೆ ನಿಂದು ಅಂತ ಒಂದ್ ಸಂಸಾರ ಇರುತ್ತಲ್ವಾ, ನೀನು ಸುಖವಾಗಿರ್ಬೋದು. ಹಾಗೆ ಎಲ್ಲ ಕೆಟ್ಟ ದಿನಗಳನ್ನ ಮರಿಬೋದು. ನೀನ್ ಒತ್ತಾಯ ಮಾಡ್ತಿರೋದ್ ನೋಡ್ತಿದ್ರೆ ನನಗ್ ಹಾಗ ಅನ್ನಿಸ್ತಿಲ್ಲ ದೃಷ್ಟಿ. ಜನ ಹೇಳ್ದಾಗೆ ನಿನಗೂ ನಾನ್ ನಿನ್ ಜೀವನ ಹಾಳು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅಲ್ವಾ? ಅದಕ್ಕೆ ನಿಮ್ಮಿಬ್ರ ಜೀವನದಿಂದ ನನ್ನ ದೂರ ಹೋಗು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಅಲ್ವಾ? ಚೇಚೆ, ನನ್ ಮಾತಿನ ಅರ್ಥ ಅದಲ್ಲ ಅಕ್ಕ. ಅದು ನೋಡು ದೃಷ್ಟಿ, ನನ್ ಜೀವನದಲ್ಲಿ ನಾನೊಬ್ಬನ ತುಂಬಾ ಪ್ರೀತಿಸ್ತೆ ಅಂತ ಅಂದ್ರೆ ಅದು ದತ್ತ ಒಬ್ಬನೇ. ಅವನೇ ನನ್ನ ಮೊದಲನೇ ಪ್ರೀತಿ ಮತ್ತೆ ಕೊನೆ ಪ್ರೀತಿ. ಏನೋ ದಡ್ಡತನದಿಂದ, ಕೆಲವು ಪರಿಸ್ಥಿತಿ ದುರಾಸೆಯಿಂದ ನಾನು ಅವನ ಪ್ರೀತಿಗೆ ಮೋಸ ಮಾಡ್ದೆ. ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಪ್ರೀತಿನ ನೀನ್ ಮದ್ವೆ ಆಗಿದ್ದೆ. ನನ್ನ ಸ್ವಂತ ತಂಗಿ ಜೀವನ ಹಾಳು ಮಾಡೋಕ್ ಇಷ್ಟ ಇಲ್ದೆ ನನ್ನ ಪ್ರೀತಿನ ಕೊಂದು ಹಾಕ್ತಿದ್ದೀನಿ. ಮತ್ತೆ ಆ ಪ್ರೀತಿ ಹುಟ್ಟಲ್ಲ ದೃಷ್ಟಿ. ಒಂದ್ ವೇಳೆ ನಿನ್ ಬಲ್ವಂತಕ್ ನಾನ್ ಮದ್ವೆ ಆದ್ರೂ ಅದ್ರಲ್ಲಿ ಪ್ರೀತಿ ಇರಲ್ಲ. ಪ್ರೀತಿ ಇಲ್ದಿರೋ ಮದ್ವೆ ಅದು ಮದ್ವೆನೇ ಅಲ್ಲ ದೃಷ್ಟಿ, ಅದೊಂದು ನರಕ.
ದಯವಿಟ್ಟು ಆ ನರ್ಕಕ್ಕೆ ನೀನ್ ತಳ್ಬೇಡ ಅಕ್ಕ ಆದ್ರೆ ಪ್ಲೀಸ್ ದೃಷ್ಟಿ. ನಾನಿಲ್ಲಿರೋದು ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಹೊರಟು ಹೋಗ್ತೀನಿ. ಇನ್ಯಾವತ್ತೂ ನನ್ನ ಮುಖ ತೋರ್ಸಲ್ಲ ನಿಂಗೆ.